ತೋರಿ ಕಾಪಿ ತಕೊಳ್ಳಿ. ಓಹೋ, ಆಗ್ಲಿ ಎಲ್ರು ಎದ್ ಬಂದ್ಬಿಟ್ಟಿದೀರಾ? ನಾನೇ ಲೇಟು. ಅಲ್ಲ ಚಿನ್ನು ಮರಿ, ನೀವ್ ಯಾಕೆ ಇಷ್ಟು ಬೇಗ ಎದ್ದು ಬಂದ್ರಿ? ರೆಸ್ಟ್ ತಗೋಬೇಕು ತಾನೆ. ನಾನು ಹಾಲ್ ಬಿಸಿ ಮಾಡ್ಕೊಂಡ್ ಬರ್ತೀನಿ, ಅಲ್ಲೇ ಇರಿ. ಅದೇ ಮತ್ತೆ, ನೀವೆಲ್ರೂ ಇಲ್ಲಿರುವಾಗ ನಾನು ಹೋಗಿ ಮತ್ತೆ ಮಲ್ಕೊಳಕ್ ಆಗತ್ತಾ? ಅದೆಲ್ಲ ಆಗಲ್ಲ, ನಾನು ಇಲ್ಲೇ ಕೂತ್ಕೋತೀನಿ. ಅಯ್ಯೋ ಜಾನವ್ರೆ, ಒಂದ್ ನಿಮಿಷ ಹಾಲ್ ತಗೋಬರ್ತೀನಿ. ತಗೊಳ್ಳಿ ಹಾಲು. ಓಹೋ, ಇವತ್ತು ಅಡಿಗೆ ಜವಾಬ್ದಾರಿ ಎಲ್ಲ ಅತ್ಕಿದೇನಾ? ಹೌದು ಕಣೋ, ಬೆಳಗ್ಗೆನೆ ಎದ್ದು ತಿಂಡಿ ಮಾಡ್ತಿದ್ದಾಳೆ. ಜಾನವ್ರೆ, ಇನ್ನೊಂದ್ 5 ನಿಮಿಷ ತಿಂಡಿ ರೆಡಿ ಆಗುತ್ತದೆ. ನೀವಿಬ್ರು ಇಲ್ಲೇ ಕೂತಿರಿ, ಹಾಕಬತ್ತೀನಿ. ಹಾ, ಅಲ್ಲ, ನಾವ್ ಯಾರು ಸ್ನಾನನೇ ಮಾಡಿಲ್ವಲ್ಲ, ತಿಂಡಿ ಹೇಗೆ ತಿನ್ನಕ್ಕಾಗತ್ತೆ ಹೇಳಿ? ಚಿನ್ನು ಮರಿ, ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀರಾ? ಆಮೇಲೆ ತಿಂಡಿ ತಿನ್ನಲ್ವಾ? ಸರಿ, ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹಾ, ಮರಿಬಿಡಿ. ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಯಾರಪ್ಪ ತಲೆ ಚಿನ್ನಕ್ಕೆ? ಓ, ಈ ಮೇಸ್ತ್ರಿ ಫೋನ್ ನೋಡಿದ್ರೆ ಭಯ ಆಗುತ್ತೆ. ಇವನ್ ಕೈ ಮನೆ ಕೊಟ್ಟು ಈ ಸಾಲ ಕಟ್ಟೋನ್ ಕೈಲಿ ಸಿಗಾಕೊಂಡಂಗಾಗಿದೆ. ಹಲೋ, ಹೇಳಿ ಮೇಸ್ತ್ರಿ, ಏನು ಸಮಾಚಾರ? ಸರ್, ಈಗ ಸೈಟ್ ಕಡೆ ಬರ್ತಿದ್ದೀರಲ್ವಾ? ಸೈಟ್ ಕಡೆನಾ? ಈಗಲ್ಲ, ಸಂಜೆ ಬರ್ತೀನಿ. ಸರ್, ವಾಚ್ಮ್ಯಾನ್ ಕೆಲ್ಸಕ್ಕೆ ಕೇಳಿದ್ರಲ್ಲ, ಒಬ್ರಿಗೆ ಬರೋದಕ್ಕೆ ಕೇಳಿದ್ದೀನಿ, ಬರ್ತಿದ್ದಾರೆ. ನೀವು ಬಂದು ಮಾತುಕತೆ ಮುಗಿಸಿದ್ರೆ ಚೆನ್ನಾಗಿರ್ತಿತ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ಎಷ್ಟೊತ್ತಿಗೆ ಬರ್ತಾರಂತೆ? ಒಂದು 10ರಿಂದ 10:30 ಬರೋದಕ್ಕೆ ಕೇಳಿದ್ದೀನಿ ಸರ್. ಮೇಸ್ತ್ರಿಗಳ ಒಂದು ಕೆಲಸ ಮಾಡಿ, ನೀವೇ ಅದೇನು ಸಂಬಳ ಇದೆಯೋ ಮಾತಾಡಿ ಕಳಿಸಿ. ಸಂಬಳ ಕೊಡೋದು ನೀವೇ ಬಂದು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತಲ್ವ ಸರ್? ಮಾತಾಡ್ರಿ ನೀವೇ. ಒಂದು 5,000 ರೂಪಾಯಿಗೆ ಒಪ್ಸಿ. 5,000ಕ್ಕೆ ಈ ಕಾಲದಲ್ಲಿ ಯಾರು ಕೆಲ್ಸಕ್ಕೆ ಬರ್ತಾರೆ ಸರ್? ಬೀದಿಲಿ ಬೇಡ ಭಿಕ್ಷಕನೇ ತಿಂಗಳಿಗೆ 1,000 ರೂಪಾಯಿ ದುಡಿತಾನೆ ಸರ್. ಇನ್ನು ಸೆಕ್ಯೂರಿಟಿ ಕೆಲಸಕ್ಕೆ 5,000 ರೂಪಾಯಿಗೆ ಯಾರು ಬರ್ತಾರೆ ಸರ್? ಈಗ ಹೇಳಿ ನನ್ನನ್ನೇ ಭಿಕ್ಷೆ ಬೇಡವನಾಗಿ ಮಾಡ್ಬಿಡ್ತೀರಾ ನೀವು? ಸರಿ ಬಿಡಿ ಸರ್, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ನಾವು ನಮ್ಮ ಕೆಲಸ ಮಾಡ್ತೀವಿ. ನಿಮ್ಮ ಮೆಟೀರಿಯಲ್ನ ನೀವೇ ಕಾಯ್ಕೊಳ್ಳಿ. ಏನ್ರಿ ಮೇಸ್ತ್ರಿ, ಮಾತಾಡಿದ್ರೆ ಕೋಪ ಮಾಡ್ಕೋತೀರಲ್ಲ? ಇನ್ನೇನು ಸರ್, ಈಗಿನ ಕಾಲದಲ್ಲಿ 15-20 ಸಾವಿರ ಇಲ್ಲ ಅಂದ್ರೆ ಯಾರು ಕೆಲಸ ಮಾಡ್ತಾರೆ ಸರ್? ನಿಯತ್ತಾಗಿರೋರ್ನೇ ಕೆಲಸಕ್ಕೆ ತಗೋಬೇಕು. ಯಾರಾದರೂ ಕಳ್ಳನ ಮಕ್ಕಳನ್ನ ತಗೊಂಡ್ರೆ ಅವರೇ ಮೆಟೀರಿಯಲ್ ಎಲ್ಲ ಸಾಕ್ಸ್ಬಿಟ್ಟು ನಿಮಗೆ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ತಾರೆ ಸರ್. ನೀನು ಹೇಳೋದು ಸರಿ, ಆದರೆ ದುಡ್ಡು ಎಲ್ಲಿಂದ ತರಲಯ್ಯ ನಾನು? ಒಳ್ಳೆ ಆಯ್ಕೊಂಡು ತಿನ್ನೋರ ಹತ್ರ ಕಿತ್ಕೊಂಡು ತಿನ್ನೋ ಥರ ಆಗಿದೆ ಸರ್. ಈಗ ನಿಮ್ಮ ಮೆಟೀರಿಯಲ್ ಸೇಫ್ ಆಗಿರ್ಬೇಕಂದ್ರೆ ಈಗ ವಾಚ್ಮ್ಯಾನ್ ವ್ಯವಸ್ಥೆ ಸರಿಯಾಗಿ ಮಾಡಲೇಬೇಕು. ಅಲ್ಲ, ಈಗ ಯಾವಾಗಲೂ ವಾಚ್ಮನ್ಗಳು ಈ ಏಜೆನ್ಸಿಯಿಂದ ಬರೋ ತಾನೆ, ಈ ATMನೆಲ್ಲ ಕೆಲಸ ಮಾಡ್ತಾರಲ್ಲ, ಅವರಿಗೆ ಒಂದು 5,000ಕ್ಕಿಂತ ಜಾಸ್ತಿ ಯಾರಿಗೆ ಕೊಡ್ತಾರೆ? ಏನು ಸರ್ ಹೇಳಿದ್ದೀನಿ ಹೇಳ್ತಿದ್ದೀರಾ? ಅಷ್ಟು ಸಂಬಳ ತಗೋ ಕಾಲ ಯಾವತ್ತ ಹೋಯ್ತು ಸರ್? ಈಗೇನಿದ್ರು ಸ್ಟಾರ್ಟಿಂಗು 20,000 ರೂಪಾಯಿ ಕೇಳ್ತಾರೆ ಸರ್. ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದರೆ ಕಡಿಮೆ ಸಂಬಳಕ್ಕೆ ನಿಮ್ಗೆ ಯಾರು ಸಿಗ್ತಾರೋ ಅವ್ರನ್ನೇ ನೀವೇ ತಂದಿಟ್ಕೊಳ್ಳಿ ಸರ್. ಆಯ್ತು, ಸರಿ, ನೀವೇನೋ ಅಡ್ಜಸ್ಟ್ ಮಾಡ್ತಾ ಇರಿ, ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ಸರಿ ಸರ್, ಬೇಗ ಬನ್ನಿ. ಸರಿ, ಬರ್ತೀನಿ. ಮೇಸ್ತ್ರಿ ಅವರೇ, ಬನ್ನಿ. ಚೆನ್ನಾಗಿದ್ದೀರಾ ಮೇಸ್ತ್ರಿ? ಚೆನ್ನಾಗಿದ್ದೀನಿ ಚೆನ್ನಪ್ಪಣ್ಣ. ಮೇಸ್ತ್ರಿ ಅವರೇ, ನಾನು ಹೇಳ್ತಾ ಇದ್ದಲ್ಲ, ಶ್ರೀನಿವಾಸ್ ಅಂತ, ಇವರೇ. ನಮಸ್ಕಾರ. ತುಂಬಾ ಒಳ್ಳೆ ವ್ಯಕ್ತಿ. ಅವರು ನೋವಾದ್ರೂ ಪರವಾಗಿಲ್ಲ, ಬೇರೆಯವ್ರ ಮನಸ್ಸಂತೂ ನೋಯಿಸೋದೇ ಇಲ್ಲ. ಇವ್ರು ನೋಡಿದ್ರೆ ಗೊತ್ತಾಗತ್ತೆ ಬಿಡಿ. ಮುಂಚೆ ಏನು ಕೆಲಸ ಮಾಡ್ತಿದ್ರಿ? ಒಂದು ಕಾರ್ ಸರ್ವಿಸ್ ಸ್ಟೇಷನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈಗ ರಿಟೈರ್ ಆಗಿದ್ದಾರೆ. ನಿಮ್ಮನ್ನು ನೋಡ್ತಿದ್ರೆ ತುಂಬ ಓದ್ಕೊಂಡಿರೋ ಥರ ಕಾಣಿಸ್ತಿದ್ದೀರಾ. ನೀವು ವಾಚ್ಮನ್ ಕೆಲಸ ಮಾಡ್ತೀರಾ? ಈಗಿರೋ ನನ್ನ ಪರಿಸ್ಥಿತಿಗೆ
ಯಾವ ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದಷ್ಟೇ ಮುಖ್ಯ. ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ, ಮಾಡಲೇಬೇಕು. ಹಾಗಂತ ದುಡ್ಡಿಗಾಗೆ ಕೆಲಸ ಮಾಡ್ತೀನಿ ಅಂತಲ್ಲ, ಕೈ ಕಾಲು ಗಟ್ಟಿ ಇರೋ ತನಕ ದುಡಿತಾ ಇರಬೇಕು. ಇಲ್ಲಾಂದರೆ ಯಾರು ಗೌರವ ಕೊಡಲ್ಲ. ತುಂಬ ಚೆನ್ನಾಗೇ ಮಾತಾಡ್ತೀರಾ, ಆದರೆ ನಿಮ್ಮ ಕೈಲಿ ಈ ಕೆಲಸ ಮಾಡಿಸ್ಬೇಕಂದ್ರೆ ನನಗೊಂಥರ ಆಗ್ತದೆ. ಬೇಸ್ತಿಯವ್ರೆ, ನೀವು ಯಾಕೆ ಹಾಗೆ ಅನ್ಕೋತೀರಾ? ಅವರೇ ಹೇಳ್ತಾ ಇಲ್ವಾ ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ಅಂತ. ನೋಡಿ, ಇವತ್ತಿನ ದಿವಸ ಓದೋರು ಎಂತೆಂಥ ಕೆಲಸ ಮಾಡ್ತಾ ಇಲ್ಲ. ಅವ್ರು ಓದಿದ್ದಕ್ಕೂ ಅವ್ರು ಮಾಡ್ತಾ ಇರೋ ಕೆಲಸಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇರಲ್ಲ. ಅದು ಅಲ್ಲದೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಒಳ್ಳೇದಲ್ವಾ? ಹೌದು, ಈ ಕೆಲಸ ಸಿಕ್ಕಿದ್ರೆ ನನ್ನ ಜೀವನಕ್ಕೆ ಖಂಡಿತ ಸಹಾಯ ಆಗುತ್ತೆ. ಬೇಸ್ತಿಯವ್ರೆ, ಎಲ್ಲಿ ನಿಮ್ಮ ಓನರು? ಬರ್ತೀನಿ ಅಂತ ಹೇಳಿದ್ರು. ಇರಿ, ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಆಯ್ತು. ಹಲೋ. ಹಲೋ ಸರ್. ಬಂದೆ ಇಲ್ಲೇ ಇದ್ದೇನೆ, 2 ನಿಮಿಷ ಬಂದೆ. ಆಯ್ತು ಸರ್. ಇನ್ನೇನು ಬರ್ತಿದ್ದಾರೆ, ಇರಿ ಕಾಫಿ ಹೇಳ್ಬಿಟ್ಟು ಬರ್ತೀನಿ. ಅದೆಲ್ಲ ಯಾಕೆ, ಸುಮ್ಮನೆ ನಿಮ್ಗೆ ತೊಂದರೆ. ಇಲ್ಲ, ಇರಿ ಬರ್ತೀನಿ.